ನಮಸ್ಕಾರ ರೀ ಮಲ್ಲಿಕಾರ್ಜುನ್. ರಾಜೇಂದ್ರ ಕುಬಾರಿ ಕುಬಾ ಸಾಯಿಲ್ ಕಂಡೀಷನರಿಂದ ನಿಮ್ಮದು ದೇಸಿ ಪಾಳ ವೆರೈಟಿ ತೊಗರಿ ಅದಂತ ಹೇಳಿದ್ರಿ, ನೀವು ಹೊಸಕತ್ತೀರಿ. ನನಗೆ ಇದು ಯಾವಾಗ ಹಾಕ್ತೀರಿ ಸರ್? ಈ ಬೀಜ ಬಂದ್ಬಿಟ್ಟು ನಾವು ಜೂನ್ 23ನೇ ತಾರೀಕಿಗೆ ಹಾಕ್ತೀವಿ. ಎಷ್ಟು ದಿವಸ ಇದು ಇವತ್ತಿಗೆ ಲೆಕ್ಕ ಹಾಕಿದ್ರೆ 175 ಡೇಸ್ ರೀ. ಬಟ್ ಇದು ಗಿಡದು ತಳಿ ಬಂದು 210 ಡೇಸ್ದು ರಾಶಿ ಅಂದ್ರೆ ಇದು ತಳಿ ಯಾವ್ದು ಸರ್? ಇದು ದೇಸಿ ಪಾಳ ವೆರೈಟಿ ಅಂತ ಬರ್ತದೆ ರೀ. ಸೊ ಪೆರಿನಿಯಲ್ ಒಂದ್ಸಲ ಹಾಕಿದ್ರೆ 5 ವರ್ಷ ಇರುತ್ತೆ. ಸ್ಪೇಸಿಂಗ್ ಎಷ್ಟು ಕೊಡ್ತೀವಿ ಸರ್? ಇದು ಡಿಸ್ಟೆನ್ಸ್ ಬಂದ್ಬಿಟ್ಟು ಗಿಡದಿಂದ ಗಿಡ 4 ಅಡಿ ಕೊಟ್ಟಿದ್ದದ್ರಿ, ಸಾಲಿಂದ ಸಾಲ 6 ಅಡಿ ಕೊಟ್ಟಿದ್ದು. 6 ಅಡಿ. ಇದು ಒಂದು ಎಕರೆಗೆ ಎಷ್ಟು ಗಿಡ ಕೊಡ್ತಾರೆ ಸರ್? ಒಂದ್ ಎಕರೆದಲ್ಲಿ ನಾವು 6x4 ಮಾಡಿದ್ರೆ ಅಂತಂದ್ರೆ 1800 ಬೀಜ ಬೀಳುತ್ತೆ ಅಷ್ಟೇ. ಅದಕ್ಕಿಂತ ಜಾಸ್ತಿ ಅಂದ್ರೆ ಅಂದಾಜ ಇದು ಏನಂತೀರಿ 1 kg ಬೇಕಾಗ್ತದೆ. 1 kg ಬೀಜ 1 kg ಬೀಜ ಬೇಕು. ಇದಕ್ಕೆ ಇದನ್ನ ನಿಮ್ ಬಡ್ಡಿ ಅದ ಒಂದ್ ಸ್ವಲ್ಪ ಕೈ ಹಿಡಿತೀರಿ. ಇದು ಒಂದ್ ಗಿಡದ ಲೆಕ್ಕ ಅದ ರೀ. ಹೌದು, ಇದಿಷ್ಟು ಪೂರಾ ಒಂದ್ ಗಿಡದ ಲೆಕ್ಕ ಬರ್ತದೆ. ಪಂಟೆ ಇವನ್ನೆಲ್ಲ ನೋಡಿದ್ರೆ ಇದರಲ್ಲಿ ಏನಾಗ್ತದೆ ಸರ್? ಒಂದು ಸ್ಟೆಮ್ ದಪ್ಪ ಬರ್ತದ್ರಿ. ಇದು ಪೂರಾ ನಮ್ದೇನ್ ಹಿಂಗ್ ಮುಷ್ಟಿ ದಪ್ಪ ಅದಲ್ರಿ, ಎಷ್ಟು ದಪ್ಪ ಬರ್ತಾವ್ರಿ. ಇದು ಇನ್ನೂ ದಪ್ಪ ಆಗ್ತದೆ ಕಾಲಕ್ರಮೇಣ. ಇದು ವರ್ಷ ಸೈಜ್ ವಿಡಿಯೋ ಇಟ್ಟು ಗೊತ್ತಿಲ್ಲ. ಅಲ್ಲೇ ಮಲ್ಲಿಕಾರ್ಜುನ್ ಹೇಳ್ರಿ ಮಲ್ಲಿಕಾರ್ಜುನ್, ಏನು ಹೇಳಕ್? ಇದು ತೊಗರಿ ಏನ್ ಬಡ್ಡಿ ಅದಲ್ರಿ, ಇದು ದಪ್ಪ ಅದ್ರಿ. ಇದು ಇಷ್ಟು ದಪ್ಪ ಆಗ್ತದ್ರಿ, ಇನ್ನೂ ದಪ್ಪ ಆಗ್ತಾ ಬರ್ತದೆ. ಸದ್ಯ ಇವಾಗ ಇಷ್ಟ ಆದ್ರಿ. ಸೊ ಇದು ಏನಂತಂದ್ರೆ ನಾವ್ ಹೆಂಗ್ ವರ್ಷ ಇನ್ಕ್ರೀಸ್ ಆಗ್ತಲ್ರಿ, ಅದು ಇನ್ಕ್ರೀಸ್ ಆಗ್ತಾ ಇಷ್ಟು ದಪ್ಪ ಸೈಜ್. ಅಂದ್ರೆ ಇದು 175 ದಿವಸದ ಇಷ್ಟೇ ಅದ. ಇದಕ್ಕಿಂತ ದಪ್ಪನೂ ಆಗ್ತಾವ್ರಿ, ಇನ್ನ ದಪ್ಪ ಹಾಕೋತ ಹೋಗ್ತದ. ಈ ಪಂಟೆ ಎಷ್ಟವ್ರಿ ಮಲ್ಲಿಕಾರ್ಜುನ್ ಸಾಹೇಬ್? ನಾವು ಏನ್ ಮಾಡಿದ್ವಿ ಅಂತಂದ್ರೆ ಸಣ್ಣದಿದ್ದಾಗ ತುದಿ ಚೂಟಿತ್ರಿ, ಪ್ರೋನಿಂಗ್ ಮಾಡಿದ್ರಿ. ಪ್ರೋನಿಂಗ್ ಮಾಡಿದಾಗ ಏನಾಗ್ತವ್ರಿ, ಪಂಟೆಗಳು ಜಾಸ್ತಿ ಹೊಡಿತಾ ಬರ್ತಾವ್ರಿ ಈ ತರ ಎಲ್ಲ. 1 2 3 4 5 6 7 8 ಹಿಂಗವ್ರಿ. ಮತ್ತ ಅದ್ರ ಜೊತೆಗೆ ಮತ್ತೆ ಇಲ್ಲಿ ಮತ್ತೆ ಪಂಟೆ ಹೊಡಿತಾವ್ರಿ, ಮತ್ತೆ ಮ್ಯಾಲ್ನು ಪಂಟೆ ಹೊಡಿತಾವ್ರಿ. ಎಷ್ಟು ಪಂಟೆ ಹೊಡಿತಾವ್ರಿ ಅಷ್ಟು ಗಿಡಕ್ಕೆ ಇವು ಚಲೋ ಆಗ್ತವೆ. ಕಾಯಿ ಜಾಸ್ತಿ ಆಗ್ತಾವ. ನಾನು ಬರ್ತೀನಿ ಅಂತ. ಇದ್ರದ್ದು ಪಾಟ್ ಸೈಜ್ ಏನೋ ಬರೀ ಸರ್? ಇವು ನಿಮ್ಗೆ ಏನ್ ಬರ್ತಾವಲ್ರಿ, ಈ ವೆರೈಟಿ ಇದರದಲ್ರಿ, ಇದು ನಿಮ್ಗೆ ಮಿನಿಮಮ್ ಅಂತಂದ್ರು 5, ಮ್ಯಾಕ್ಸಿಮಮ್ 6 7 ತನ ಬರ್ತಾವ್ರಿ. 5 6 7 ಇದು ಎಲ್ಲ ಇದ್ರದ್ದು. ಒಂದೊಂದದು ಕಾಳು ಇಷ್ಟು ದಪ್ಪ ಬರ್ತಾವ್ರಿ. ಬೇಕಾದ್ರೆ ಒಂದ್ಸರಿ ನೋಡ್ರಿ, ಇಲ್ಲಿ ನೋಡ್ರಿ ಒಂದ್ ಗೊತ್ತಾಗ್ಬಿಡ್ತದೆ. ಈಗ ನಿಮ್ ಕಾಳು ಬಂದವಲ್ರಿ, ಈ ಕಾಳಿನ ಸೈಜ್ 1-2 ಇಡ್ರಿ, ಲಾಸ್ಟಿಗೆ ಹಾಕ್ಬಿಡ್ರಿ. ಯಾವ್ದ್ರಿ ಸೈಜ್ ಸಲಗ 1-2 ಇವು ತಕೋರಿ, ಇರ್ತವ್ರಿ. ಇದರಲ್ಲಿ ಯಾವ್ದೂ ಹೆಲ್ದಿ ಬರ್ತಾವ ಈ ತರ. ಐದರದ್ದು ಪಾಡ್ ಅದ್ರಿ, 5 ಬರ್ತಾವ ನೀಟಾಗಿ. 5 ಆಲ್ಮೋಸ್ಟ್ ನಿಮ್ಗೆ 5 6 7 ಹಿಂಗ್ ಬರ್ತಾವ. ಸೊ ಇದು 1-2 ಇವು ತೋರಿ ಲಾಸ್ಟಿಗೆ ಹಾಕೊಂಡ್ರಿ. ಇಲ್ಲಿ ತೋರ್ತೀನಿ, ಚಲೋ ಟೇಸ್ಟ್ ಅದ. ಆಯ್ತರ 5 ಒಂದು ಗಿಡಕ್ಕೆ ಇದು ಕಮ್ ಸೆ ಕಮ್ ನೀರ್ ಇರ್ಲಾರ್ದು ಒಣ ಬೇಸಾಯ ನಾವು ಮಾತಾಡ್ತಿದ್ದು ಗುಲ್ಬರ್ಗದ ಮಂದಿ ಸಲಾಗ. ಯಾಕಂದ್ರೆ ನಮ್ ಬಾಳ ರೈತರ ಬಳಿ ಹೊಲದಾಗ ನೀರಿಲ್ಲ. ಸೊ ಒಣ ಬೇಸಾಯದಾಗ ಕಮ್ ಸೆ ಕಮ್ ನಿಮ್ ಪ್ರಕಾರ ಒಂದ್ ಗಿಡಕ್ಕೆ ಎಷ್ಟು ಗ್ರಾಮ್ ಕೊಡ್ತದೆ? ಒಣ ತೊಗರಿ ನಾವು ಒಂದ್ ಗಿಡದಾಗ ಹಾಕಿದ್ವು ಅಂದ್ರೆ ಒಣ ಬೀಜ ಈಗ ನೋಡಿದ್ರಲ್ರಿ, ಇವು ಹಸಿ ಬೀಜ ರೀ. ಇವು ಹಸಿ ಬೀಜ ನೋಡಿದ್ರೆ ಜಾಸ್ತಿ ಆಗ್ತದೆ. ನಮಗ್ ಒಣ ಬೀಜ ಕೊನೆಗೆ ಏನ್ ನಾವು ಬ್ಯಾಳಿ ಮಾಡ್ಬೇಕಂತ ಬರ್ತದಲ್ರಿ, 350 ಗ್ರಾಮ್ ನಿಮಗ ಒಂದ್ ಗಿಡದಿಂದ ಕಮ್ ಸೆ ಕಮ್ ಮಿನಿಮಮ್. ನಾವ್ ಜಾಸ್ತಿ ಯಾವತ್ತು ಹೇಳಕ್ ಹೋಗ್ಬಾರ್ದ್ರಿ, ಕಡಿಮೆ ಇಷ್ಟ ಹೇಳ್ಬೇಕ್ರಿ. ಜಾಸ್ತಿ ಬಂದಿರೋದು ನಿಮ್ಗೆ ಅದು ಎಕ್ಸ್ಟ್ರಾ. ಅವ್ರವ್ರ ಹೊಲದ ಗುಣದ ಲೆಕ್ಕದ ಪ್ರಕಾರ ಒಬ್ರಿಗೆ 500 ಬರ್ತಾವ್ರಿ, ಒಬ್ರಿಗೆ 600 ಬರ್ತಾವ, ಒಬ್ರು 900 ತನೂ ಬರ್ತಾವ. ಈ ಕರಡಿ ಸಾಹೇಬ್ರ ಅವ್ರು ನೋಡಿದ್ರೆ ಜಾಸ್ತಿ ದಬಾಶೆ ಬರ್ತದೆ. ಯಾಕಂದ್ರೆ ನೆಲಾನು ಚಲೋ ಅದ, ನೀರ್ನು ಬಿಟ್ಟಾರ. ಒಣ ಬೇಸಾಯದಾಗ ನಿಮ್ ಪ್ರಕಾರ 300 ಹಿಡಿದು 600 ಗ್ರಾಮ್ ತನ ಅಂತ ಒಂದ್ ಮಾತಂದ್ರಿ ಒಂದ್ ಗಿಡಕ್ಕ. ಒಣ ಬೇಸಾಯದಲ್ಲಿ ಒಣಕಾಳು ಹಸಿ ಕಾಳು ಇನ್ನೂ ಜಾಸ್ತಿ ತೂಕ. ಓಕೆ.
ಇದು ಎಷ್ಟು ದಿವಸದಿಂದ ಇದು ಅದ್ರ ಹಾರ್ವೆಸ್ಟಿಂಗ್ ಅದ್ರ ಇದು 210 days ಅಂದ್ರೆ ಈಗ 175 ದಿವಸದ ಅಂದ್ರೆ ಈಗ ನಿಂಬಲ್ಲಿ ಇನ್ನ 45 ದಿವಸ 45 ಡೇಸ್ ನಿಂಬಲ್ಲಿ ಇನ್ನ ಕೈದಾಗದ ಇನ್ನ ಇದು ದಾಣಿ ದೊಡ್ಡದ ಇನ್ನು ದಾಡಿಯುವವ್ರಿ ಇನ್ನೂ ಚಲೋ ಬರ್ತಾವ್ರಿ. ಅಚ್ಚಾ ಇನ್ನು ಇನ್ನ ರೇಟ್ ಹೆಚ್ಚಿಗೆ ಅವಾಗೊಂದು ಇನ್ನೊಂದು ವಿಡಿಯೋ ಮಾಡ್ರಿ. ಆಯ್ತು. ಇದು ಇದು ವರ್ಷದಾಗ ಎಷ್ಟು ಸಲ ಇದು ಈ ತಳಿ ಹಾರ್ವೆಸ್ಟ್ ಆಗ್ತದೆ ಸರ್? ಇದು ವರ್ಷದಲ್ಲಿ 2 ಸಲ ಹಾರ್ವೆಸ್ಟ್ ಮಾಡ್ಕೋಬಹುದ್ರಿ. ಹ್ಞೂ ಒಂದು ಈ ಜನವರಿದಾಗ ಹಾರ್ವೆಸ್ಟ್ ಮಾಡೋದ್ರಿ, ಹ್ಞೂ ಇನ್ನೊಂದು ಮಾರ್ಚ್ ಏಪ್ರಿಲ್ 3 ತಿಂಗಳ ಬಿಟ್ಟು ಮತ್ತೆ ಹಾರ್ವೆಸ್ಟ್ ಮಾಡ್ಬೇಕು. ಓಕೆ. ಇದು ಈ ತಳಿ ಎಷ್ಟು ವರ್ಷ ಬರ್ತದೆ? ಇದು ಒಂದೇ ವರ್ಷ ಬರ್ತದೋ ಇಲ್ಲ 5 ವರ್ಷ ತನ ಇರ್ತದ್ರಿ. ಈಗ ನಾವೇನು ಬಿತ್ತನೆ ಮಾಡೀವ್ರಿ, ಇನ್ ನಾವ್ ಮತ್ತೆ ಬಿತ್ತನೆ ಮಾಡಕ್ ಹೋಗಲ್ರಿ. ಇವೇ ಬೀಜನ ನಾವು ಇವಿಷ್ಟು ಏನ್ ಪಂಟೆ ಹಿಂಗ್ ಇಟ್ಕೊಂಡು ಮ್ಯಾಲಿನೆಲ್ಲ ಕಡಿದ್ಕೊಂಡ್ ಬಿಡ್ತೀವ್ರಿ. ಇವೆಲ್ಲ ಕಾಯಿಗಳೆಲ್ಲ ಕಡಿದ್ಮೇಲೆ ಇವು ಮತ್ತೆ ಇಲ್ಲಿ ಮತ್ತೆ ಪುನಃ ಚಿಗುರ್ತಾವ. ಇವೆಲ್ಲ ಇವಿಷ್ಟು ಇಲ್ಲಿ ಕತ್ತರಿಸ್ಬೇಕು. 3 ಫೀಟ್ ಹೈಟ್, ಇಲ್ಲಾಂದ್ರೆ ನಮ್ ಟೊಂಕದ ಸೈಜಿಗೆ ಕಟ್ಟಿದ್ರೆ ಸಾಕು. ಇವು ಮತ್ತೆ ಇಲ್ಲಿಂದ ಮತ್ತೆ ಚಿಗುರ್ಕೊಂಡ್ ಮತ್ತೆ ಮ್ಯಾಲ್ ಬರ್ತಾವ. ಓಕೆ. ಈಗ ನನ್ಗೆ ಇನ್ನೊಂದು ಪ್ರಶ್ನೆ ಅದ ರೀ ಮಲ್ಲಿಕಾರ್ಜುನ, ಈಗ ನೀವು ಫಸ್ಟ್ ಟೈಮ್ ಇದು ಬೆಳೆ ಹಾಕಿರಿ, ಇದು ಪೆರಿನಿಯಲ್ ಪ್ಲಾಂಟ್ ಅದ, ಬರೋಬರ್ರಿ? ಹೌದು. ಈಗ ಈ ಸಲ ನೀವು ಏನ್ ಹೇಳಿದ್ರಿ 300 ಗ್ರಾಮ್ ಕಮ್ಸೆ ಕಮ್ ಬರ್ತದ, 600-700 ಬರ್ಬಹುದು, ಅದು ಮಾತ್ರ ಬೇರೆ ಅದ, ನೀವು ಕಮ್ಸೆ ಕಮ್ ಅಂತ ಮಾತಾಡ್ತೀವಿ, ಬರೋಬರ್ದ. ಇದು ಮುಂದಿನ ಸಲ ಹೆಚ್ಚಾಗ್ತದೆ? ಮುಂದಿನ ಸರಿ ಹೆಚ್ಚಾಗ್ತದೆ ಸರ್. ಯಾಕಂತಂದ್ರಿ ಮುಂದಿನ ಸರಿ ಆಲ್ರೆಡಿ ನಾವ್ ಏನ್ ಬೇರು ಅವೆಲ್ಲಾ ಮಾಡೋದೇನ್ ನೆಸೆಸಿಟಿ ಬರಲ್ರಿ. ಈಗೇನ್ ನಾವ್ ಇಲ್ಲಿ ಕಡಿತೀವಿ ರೀ, ಕಡಿದ ತಕ್ಷಣ ಏನಾಗ್ತಾರೆ ಆಲ್ರೆಡಿ ಬೇರ್ ಚಿಗುರ್ಕೊಂಡ್ ಬಿಟ್ಟದ್ರಿ, ಕಾಂಡನು ಎಲ್ಲಾ ರೆಡಿ ಆದ್ರಿ. ಇನ್ನೇನಿಲ್ಲ, ಮೇಲೆ ಬರೇ ಕೊಂಟೆಗಳು ಹೊಡಿಬೇಕ್ರಿ, ಹೂವು ಬಿಡಬೇಕು, ಎಲ್ಲಿ ಬೀಳಬೇಕು ಅಂತ ಮಾಡ್ತೀವಿ. ಅಂದ್ರೆ ನಿಮ್ ಪ್ರಕಾರ ಏನಂದ್ರೆ ಅವಾಗ ಹೆಚ್ಚು ಜಾಸ್ತಿ ಬರ್ತದೆ ಸರ್, ಕಾಳು ಜಾಸ್ತಿಗಳು ಸಿಗ್ತಾವ. 2ನೇ ಟೈಮು 3ನೇ ಟೈಮು 4ನೇ ಟೈಮ್ ಏನಾವಲ್ರಿ, ಅವಾಗೆಲ್ಲ ಇನ್ಕ್ರೀಸ್ ಆಗ್ತಾ ಬರ್ತದೆ. ಯಾಕಂದ್ರೆ ಅದು ಎವ್ರಿ ಟೈಮ್ ಪ್ರೊಡಕ್ಷನ್ ಮಾಡಕ್ಕೆ ಆಲ್ರೆಡಿ ಸ್ಟೆಮ್ ಎಲ್ಲ ರೆಡಿ ಆಗಿ ನಿಂತದ, ಬರೀ ಪ್ರೊಡಕ್ಷನ್ ಮಾಡ್ಕೊಂತ ಹೋಗ. ಅಂದ್ರೆ ನಿಮ್ ಪ್ರಕಾರ ಏನಂದ್ರೆ ಅಂದ್ರೆ ಇದು ಫಸ್ಟ್ ಟೈಮ್ ಅದ, ಅದಕ್ಕೆ ಇದು ಇಡ್ ದೊಡ್ಡದಿದ್ರು ಗಿಡ ಸಾಣದಲ್ಲತ್ತೀರಿ ಒಂದು. ಎರಡನೇದೇನಂತಂದ್ರಿ ಬೇರ ಖಾಂಡ ಇದ್ರ ತಯಾರಾಗಿದ್ದಕ್ಕ ಮುಂದೆ ಇದ್ರ ಶಕ್ತಿ, ಗಿಡದ ಶಕ್ತಿ ಬರೀ ಪಂಟೆ ಬೆಳ್ಯಾಕ, ಮುಂದಿನ ಪಂಟೆ ಒಡ್ಯಾಕ, ಹೂವು ಬಿಡಕ, ಎಲಿ ಬಿಡಕ, ಕಾಯಿ ಬಿಡೋ ಸಲ ಉಪಯೋಗಿಸ್ತದ. ಹಿಂಗಾಗಿ ಈ ಗಿಡ ಇನ್ನ ಜಾಸ್ತಿ ನಿಮ್ಗೆ ಇಳುವರಿ ಕೊಡ್ತದ ಅನ್ನೋದು ಒಂದು ಮಾತು ಹೇಳಿದ್ರಿ. ಕರೆಕ್ಟ್? ಇದಕ್ಕೇನು ರೋಗ ಏನ್ರಿ ಸರ್? ಈ ವೆರೈಟಿಗೆ ರೋಗ ಬರಲ್ಲ ಸರ್, ಯಾಕಂದ್ರೆ ಇದು ನಮ್ಮ ದೇಸಿ ತಳಿ ಅಂತ ನಾವ್ ಅಂತೀವಿ. ಪಾಳ ವೆರೈಟಿ ಇದಾದ್ರಿ, ಇದಕ್ಕ ರೋಗ ಅಂತ ಯಾವ್ದು ಬರಲ್ಲ. ಡಿಸೀಸ್ ಫ್ರೀ ಆಕ್ಚುಲಿ ಇವು ಇರೋದ್ರಿ. ಈಗ ನಿಸರ್ಗದಾಗ ಹುಳ ಅವು ಇವು ಬರ್ತಾವ, ಏನೋ ಬಂದು ಏನೋ ಮಾಡಬಾರ್ದು ಅನ್ನೋದಕ್ಕೆ ನಾವು ಪ್ರಿಕಾಷನ್ ನಲ್ಲಿ ಹಾರ್ಟಿಕಲ್ಚರ್ ಆಯಿಲ್ ಸ್ಪ್ರೇ ಮಾಡಿದ್ವಿ. ಅದು ಇಲ್ಲ, ಅದು ಸ್ಪ್ರೇ ಬಗ್ಗೆ ಲಾಸ್ಟಿಗೆ ಮಾತಾಡನ್ರಿ, ಏನೇನ್ ಮಾಡಿರಿ ಅಂತ ಹೇಳಿ. ಆದ್ರೆ ಈಗ ನನ್ ಗಿಡದ ಬಗ್ಗೆ ಹೇಳ್ರಿ ಮಲ್ಲಿಕಾರ್ಜುನ ಅವ್ರೆ. ಈಗ ನೀವೇನ್ ಹೇಳಿದ್ರಿ, ಇದು ಮಳೆಗಾಲದಾಗ ಹಾಕಿರಿ ಸಾಹೇಬ್ರ, ಜೂನ್ದಾಗ ಹಾಕಿರಿ, ನೀವು ಯಾವ ಮೇದಾಗ ಹಾಕಿರಿ, ಜೂನ್ದಾಗ ಹಾಕಿರಿ. ಜೂನ್ದಾಗ ಗಿಡ ಹಾಕಿರಿ, ಈಗ ಮಳೆ ಇತ್ತು, ಇಷ್ಟು ದಿವಸ ಬರ್ತ್ರಪ್ಪ. ಹೌದು. ಇನ್ನು ಬೇಸಿಗೆಗೆ ನೀವೇನ್ ಮಾಡೋದು ಸರ್? ಬೇಸಿಗೆಗೆ ಏನಾಗ್ತದೆ ಸರ್, ಇವಾಗ ನಾವು ಏನ್ ಇದನ್ನ ಹಾರ್ವೆಸ್ಟ್ ಮಾಡ್ತೀವಿ ರೀ, ಇದ್ರದ್ದು ಏನ್ ನಮ್ಗೆ ಮತ್ತೆ ಎಲಿಗಳು, ಕಂಟೆಗಳು ಇವೆಲ್ಲ ಇದಾವಲ್ರಿ, ಇವನ್ನೆಲ್ಲ ನಾವು ಇದೇ ಸಾಲಿಗೆ, ಇದೇನಿ ಉದ್ದಕ್ಕೆ ಸಾಲ್ ಬರ್ತದಲ್ರಿ, ಈ ಸಾಲಿಗೆನೆ ನಾವು ಮಲ್ಚಿಂಗ್ ಅಂತ ಹಾಕ್ತೀವಿ. ವಾಪಸ್ ಮಲ್ಚಿಂಗ್ ಹಾಕ್ದಾಗ್ರಿ ನಾವು ಕುಬಾ ಸಾಯಿಲ್ ಕಂಡೀಷನರ್ ಕೊಟ್ಟಿರೋದ್ರಿಂದ ಅದ್ರೊಳಗಡೆ ನೀರಿನ ಶಕ್ತಿ, ಹೈಗ್ರೋಸ್ಕೋಪಿಕ್ ನೇಚರ್ ಅದ್ರಿ, ಆ ಇರೋದಕ್ಕೆ ಈ ವೆರೈಟಿಗೆ ಸೆಟ್ ಆಗ್ತದೆ. ಹೆಂಗಾಗ್ತದಂತಂದ್ರಿ, ಇದಿಷ್ಟು ನಾವು ಹಾಕಿದಾಗ ಆಲ್ರೆಡಿ ಬೆಳಗ್ಗೆ ಹೊತ್ತು ಹಿಬ್ನಿ ಏನ್ ಕಡ್ತದಲ್ರಿ, ಅದೇ ತೇವಾಂಶ ನಮ್ಗೆ ಈ ಗಿಡಕ್ಕೆ ಸಾಕ್ರಿ. ನಾವು ಹೆಚ್ಚು ನೀರ್ ಕೊಡ್ಬೇಕು ಅನ್ನೋಂಥದ್ದು ಬೇಕಿಲ್ರಿ, ಗಿಡಕ್ಕೆ ಬೇಕಾಗಿರೋದು ತೇವಾಂಶ. ಅಂದ್ರೆ ಮಾಯಿಶ್ಚರ್ ಲೆವೆಲ್ ಮೇಂಟೈನ್ ಮಾಡ್ಬೇಕು. ನಾವು ನೀರ್ ಕೊಡ್ತೀವಿ ಅಂತಂದ್ರೆ ಬ್ಯಾಸ್ಕಿಂಗ್ ನೀವು ಎಷ್ಟೇ ನೀರ್ ಕೊಟ್ರು ಒಣಗಿ ಹೋಗ್ತದೆ. ಅದು ಎಷ್ಟು ಕೊಡಕ್ ನಮ್ ಕೈಲಿ ಆಗಲ್ಲ. ಅದ್ರ ಬದಲು ನಾವೇನ್ ಮಾಡ್ತೀವಿ, ಮಲ್ಚಿಂಗ್ ಮಾಡ್ತೀವಿ. ಮಲ್ಚಿಂಗ್ ಮಾಡೋದ್ರಲ್ಲಿಂದ ಮಾಯಿಶ್ಚರ್ ಲೆವೆಲ್ ಮೇಂಟೈನ್ ಆಗ್ತದೆ. ಮಾಯಿಶ್ಚರ್ ಲೆವೆಲ್ ಮೇಂಟೈನ್ ಆಯ್ತು ಅಂದ್ರೆ ಹ್ಯೂಮಸ್ ಕ್ರಿಯೇಟ್ ಆಗ್ತಾರೆ. ಹ್ಯೂಮಸ್ ಕ್ರಿಯೇಟ್ ಆದ್ರೆ ಗಿಡಕ್ಕೆ ಸಾಕ್ರಿ. ಅಂದ್ರೆ ನಿಮ್ ಪ್ರಕಾರ ಏನ್ ಹೇಳಿದ್ರಿ, ಒಂದು ಈ ಎಲಿಗಳು ಹಾಕೋದ್ರಿಂದ ಡ್ರೈ ಮಲ್ಚ್ ಆಗ್ತದೆ ಅನ್ನೋದು ಮಾತಾಡಿದ್ರಿ. ಎರಡನೇದೇನ್ ಹೇಳಿದ್ರಿ, ಈ ಎಲಿಗಳಿಂದ ವಾಪಸ್ ಏನಾದ್ರು ನೆಲಕ್ಕೆ ನ್ಯೂಟ್ರಿಷನ್ ಸಿಗ್ತದೆ, ಯಾವ್ದು ಹ್ಯೂಮಸ್, ಅದು ಕಾರ್ಬನ್ ಎಲ್ಲ ವಾಪಸ್ ಹೆಚ್ಚಿಗೆ ಹಾಕೋತೈತಿ. ಹಿಂಗಾಗಿ ಇದೇ ಅದಕ್ಕೆ ಫರ್ಟಿಲೈಸರ್ ಆಗ್ತೈತಿ. ಪ್ಲಸ್ ನೆರಳು ಇದ್ದಿದ್ದಕ್ಕ, ಯಾವ್ದು ಮಲ್ಚಿಂಗ್ ಮಾಡಿದ್ದಕ್ಕೆ ನೆರಳು ಇದ್ದಿದ್ದಕ್ಕೆ ಇದೇನಾಗತೈತಿ, ನಿಮ್ಗೆ ನೆಲ ನೀರ್ ಕೇಳಲ್ಲ ಅನ್ನೋದು ಒಂದ್ ಮಾತಂದ್ರಿ. ಇನ್ನೊಂದೇನ್ ಹೇಳಿದ್ರೆ ಕೂಬಾ ಸಾಯಿಲ್ ಕಂಡೀಷನರ್ ಅದ, ಅದನ್ನದ ಹೈಗ್ರೋಸ್ಕೋಪಿಕ್ ನೇಚರ್ ಅದ, ಅದೊಂದು ಉಪಯೋಗಿಸೋದ್ರಿಂದ ನಿಮ್ಗೆ ಡಬಲ್ ಬೆನಿಫಿಟ್ ಅದ. ಹಿಂಗಾಗಿ ನಿಮಗ್ ಬ್ಯಾಸಿಗೆಗ ಈ ತೊಗರಿ ಗಿಡಕ್ಕ ನೀರ್ ಕುಡ್ಲಾರ್ದೇನು ಇದು ಕಾಳು ಕೊಡ್ತದ ಅನ್ನೋದು ಮಾತಾಡಿದ್ರಿ. ಕರೆಕ್ಟ್? ಈಗ
ಈಗ ನನಗೆ ಇದಕ್ಕೆ ಎಷ್ಟು ಫರ್ಟಿಲೈಸರ್ ಎಷ್ಟು ಯಾವ ಕೊಟ್ಟಿರಿ ಎಷ್ಟು ಕೊಟ್ಟಿರಿ ಸರ್ ಇದು ಕುಬಾ ಸಾಯಿಲ್ ಕಂಡೀಷನರ್ ಕೊಟ್ಟಿರೋದ್ರಿ 1 ಎಕರೆಗೆ ನಾವು 2 ಚೀಲ ಕೊಟ್ಟಿದ್ದವ್ರಿ 2 ಚೀಲ 1 ಎಕರೆಗೆ 2 ಚೀಲ ಕೊಟ್ಟಿವಿ. ठीक ಅದ ರೀ. ಮತ್ತೆ ಇದಕ್ಕೆ ಸಾಯಿಲ್ ಬೂಸ್ಟರ್ ಬರ್ತಾರೆ 5 ಕೆಜಿದು 5 ಕೆಜಿದು ನಾವು ಮಣ್ಣಲ್ಲಿ ಮಿಕ್ಸ್ ಮಾಡಿಬಿಟ್ಟು ಎಲ್ಲ 1 ಎಕರೆಗೆ ಹಾಕಿರೋದು. ಅಂದ್ರೆ 1 ಪ್ಯಾಕೆಟ್ ಸಾಯಿಲ್ ಬೂಸ್ಟರ್ 2 ಬ್ಯಾಗ್ ಕುಬಾ ಸಾಯಿಲ್ ಇದು ಬಿಟ್ಟು ಮತ್ತೇನು ಉಪಯೋಗಿಸಿದ್ರು ಬೇರೆ ಇನ್ನೇನು ಉಪಯೋಗಿಸಿಲ್ಲ, ನೆಸೆಸಿಟಿನೂ ಇಲ್ಲ ಸರ್. ಯಾಕಂದ್ರೆ ಈ ಗಿಡಕ್ಕೆ ಏನ್ ನಮಗ್ ಬೇಕು, ಈ ವೆರೈಟಿಗೆ ಏನ್ ಬೇಕು ಅದು ಕುಬಾ ಸಾಯಿಲ್ ಕಂಡೀಷನರ್ದಾಗ ಎಲ್ಲ ಅದ. ಸೊ ಮೈಕ್ರೋನು ಅದ, ಮ್ಯಾಕ್ರೋನು ಅದ. ಸೊ ಬೇಕಾಗಿರೋದಕ್ಕೆ ನಮ್ ಮತ್ತೆ ಅಡಿಷನಲ್ ತರೋ ನೆಸೆಸಿಟಿ ನಮ್ಗೆ ಅನ್ಸಿಲ್ಲ. ಸೊ ಅದಕ್ಕೆ ನಾವು ಹಾಕಿ ಇದಕ್ಕೆ ಏನಾದ್ರು ಸ್ಪ್ರೇ ಮಾಡಿರಿ ನೀವು ಸರ್? ಇದಕ್ಕೆ 3 ಟೈಮ್ ಸ್ಪ್ರೇ ಮಾಡಿದ್ದಾವೆ. ಹಾರ್ಟಿಕಲ್ಚರ್ ಆಯಿಲ್, ಗ್ರೋತ್ ಪ್ರಮೋಟರ್ ಆಯಿಲ್ 2 ಲೀಟರ್ 1 ಎಕರೆಗೆ 2 ಲೀಟರ್ 2 ಗ್ರೋತ್ ಪ್ರಮೋಟರ್ ಬೇಕಾಯ್ತು. ಅಂದ್ರೆ 1 ಎಕರೆಗೆ ನಿಮ್ ಪ್ರಕಾರ ಏನಾಯ್ತು, 2 ಚೀಲ ಕುಬಾ ಸಾಯಿಲ್ ಕಂಡೀಷನರ್, 1 ಪ್ಯಾಕೆಟ್ ಸಾಯಿಲ್ ಬೂಸ್ಟರ್, 2 ಲೀಟರ್ ನ್ಯಾಚುರಲ್ ಹಾರ್ಟಿಕಲ್ಚರ್ ಆಯಿಲ್, 2 ಪ್ಯಾಕೆಟ್ ಗ್ರೋತ್ ಪ್ರಮೋಟರ್ ಈ ಹೊಲಕ್ಕೆ ಉಪಯೋಗಿಸಿರಿ. ಸ್ಪ್ರೇ ಎಷ್ಟು ಸಲ ಮಾಡಿರಿ? 3 ಸ್ಪ್ರೇ ಮಾಡಿದ್ವಿ. ಮೊದಲು ಅರ್ಧ ಲೀಟರ್, ಅದೇ ಇನ್ನೊಂದು ರೈತ ಕೇಳ್ದಂಗಿರಿ, ಅರ್ಧ ಲೀಟರ್ ಮೊದಲು ಹಾಕಿ ಮಾಡಿರಿ, ಆಮ್ಯಾಗ 1.5 ಲೀಟರ್ದಾಗ 2 ಸಲ ಸ್ಪ್ರೇ ಮಾಡ್ಕೊಂಡಿರಿ ಅನ್ನೋದು ಒಂದು ಮಾತು ಹೇಳಿದ್ರಿ. ಇದು ನಿಮ್ಮಲ್ಲಿ ನಟೆ ಏನ್ರಿ ಹೋಗ್ಯಾವನ್ರಿ? ಇಲ್ಲ ಸರ್, ಇಲ್ಲಿ ಯಾವ ನಟೆ ಏನು ಕಾಣಲ್ಲ, ಏನು ಇಲ್ಲ. ಓಕೆ, ಸೊ ಇದು ಆಯ್ತ್ರಿ. ಇದು ಇನ್ನೊಂದೇನ್ ಸರ್, ನಟೆ ಹೋಯ್ತು ಅಂತಂದ್ರೆ ಒಂದ್ಕ್ ಹೋಗಲ್ರಿ, ಇಡೀ ಹೊಲನೇ ಹೋಯ್ತು. ಹೌದೌದು. ಇಲ್ಲಿ ನೀವು ಯಾವ ಹೊಲನು